ಭೂಮಿಯ ನೆನೆದಿದೆ ಭೂಮಿಯ ಬಲದಿದು ಪಾದ ಗುರಿಗಳು ಪಾದ ಚೆರೋಣಂಬು. ಬದುಕಬೇಕು ಬಾಳು ಬೇಕು ಮನೆಯಲ್ಲಿ ಸಂಪತ್ತು ಬೇಕು, ಅತ್ತೆಗೂ ಸೊಸೆಗೂ ಜಗಳ ಬೇಕೇ ಬೇಕಣ್ಣು, ಲತ್ತೆಗೂ ಸೊಸೆಗೂ ಜಗಳ ಬೇಕೇ ಬೇಕಣ್ಣು. ಕಳ್ಳರಂತೆ ಕದ್ದು ತಿಂದು ಕಳ್ಳ ಕುಡ್ದಿದ್ದ, ಕಳ್ಳದ ಮೇಲೆ ಕೈಯ ಊರಿ ರಕ್ತ ಪರಳುವ, ಹಂದಿ ನಾಯಿ ಅಂತೆ ನೀನು ಒಂದೇ ಚಾಯುವೆ, ದಾರಿ ಬಿಟ್ಟು ಬೈಲ ಚೇರು ಜೇಲ ನೋಡು. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಕತ್ತಿನ ತುಂಬ ಕರಿಮಣಿ, ಶಿಸ್ತುಬದ್ಧವಾದ ಸೀರೆ, ನೆರಿಗೆ ಬಿದ್ದ ಮುಖದಲ್ಲೂ ಚಿಮ್ಮುವ ಆತ್ಮವಿಶ್ವಾಸ, ಕೋಗಿಲೆಯನ್ನು ಮೀರಿಸುವ ಕಂಠದ ಸಿರಿ, ಜನಪರ ಆಂದೋಲನಗಳಲ್ಲಿ ಸೆರಗು ಕಟ್ಟಿ ನಿಲ್ಲುವ ಗಟ್ಟಿಗಿತ್ತಿ, ಪದ್ಮಶ್ರೀ ಪುರಸ್ಕೃತೆ, ಜನಪದ ಗಾನ ಕೋಗಿಲೆ 91 ವರ್ಷದ ಸುಕ್ರಿ ಬೊಮ್ಮಗೌಡ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಸುಕ್ರಜ್ಜಿ ಗುರುವಾರ ಮುಂಜಾನೆ ಕೊನೆ ಉಸಿರೆಳೆದಿದ್ದಾರೆ. ಬನ್ನಿ ಸುಕ್ರಜ್ಜಿ ಜೀವನದ ಯಶೋಗಾಥೆಯ ಬಗ್ಗೆ ತಿಳಿಯೋಣ. ಸುಕ್ರಿ ಬೊಮ್ಮಗೌಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರಕುಳಿಯಲ್ಲಿ ಜನಿಸಿದ್ದರು. ಅಪ್ಪ ಸುಬ್ಬುಗೌಡ, ತಾಯಿ ದೇವಿ. ಒಟ್ಟು 6 ಮಕ್ಕಳಲ್ಲಿ ಸುಕ್ರಿ 3ನೆಯಾಕೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ಸುಕ್ರಜ್ಜಿಗೆ ಸುಕ್ರಿ ಎಂದು ಹೆಸರಿಡಲು ಕಾರಣವೇನು ಗೊತ್ತಾ? ಬುಡಕಟ್ಟು ಜನಾಂಗದ ಹಾಲಕ್ಕಿ ಸಮಾಜದಲ್ಲಿ ಹೆಸರಿಡುವ ಸಾಂಪ್ರದಾಯಿಕ ಪದ್ಧತಿಯೇ ವಿಶಿಷ್ಟ. ಸೋಮವಾರ ಹುಟ್ಟಿದರೆ ಸೋಮು ಅಥವಾ ಸೋಮಿ ಆಗುತ್ತಾರೆ, ಮಂಗಳವಾರ ಜನಿಸಿದರೆ ಮಂಗು ಅಥವಾ ಮಂಗಲಿ, ಬುಧವಾರ ಹುಟ್ಟಿದರೆ ಬುದ್ದು ಅಥವಾ ಬುಧವಂತಿ, ಬೇಸ್ತವಾರ ಹುಟ್ಟಿದರೆ ಬಿಚ್ಚಿ ಅಥವಾ ಬೆಚ್ಚು, ಶುಕ್ರವಾರ ಹುಟ್ಟಿದರೆ ಸುಕ್ರಿ ಅಥವಾ ಸುಕ್ರು ಎಂದು ವಾರಕ್ಕೆ ತಕ್ಕಂತೆ ಹೆಸರಿಡುತ್ತಾರೆ. ಸುಕ್ರಜ್ಜಿ ಶುಕ್ರವಾರ ಹುಟ್ಟಿದ್ದರಿಂದ ಸುಕ್ರಿ ಎಂದು ಹೆಸರಿಡಲಾಗಿದೆ. ಸುಕ್ರಜ್ಜಿಗೆ ತಮ್ಮ 11ನೇ ವಯಸ್ಸಿನಲ್ಲಿ ಕುಂಟೆಬಿಲ್ಲೆ ಆಡುವಾಗ ಅಪ್ಪ ಅಮ್ಮ ಕರೆದು ಟ್ರಂಕ್ನಲ್ಲಿರುವ ಹೊಸ ಬಟ್ಟೆ ಹಾಕಿಕೊಂಡು ಬರಲು ಹೇಳಿದರು. ವಸ್ತ್ರ ತೊಟ್ಟು ಬಂದ ಸುಕ್ರಿಯನ್ನ ಮದುವೆ ಮಂಟಪದಲ್ಲಿ ಕೂರಿಸಿದರು. 43 ವರ್ಷದ ಸುಕ್ರುಗೌಡ ಈಕೆಗೆ ತಾಳಿ ಕಟ್ಟಿದ. ಏನಾಗುತ್ತಿದೆ ಎಂದು ಕೂಡ ಗೊತ್ತಾಗದ ವಯಸ್ಸಿನವಳಾಗಿದ್ದಳು ಸುಕ್ರಿ. ಅದಾದ ನಂತರ ಮತ್ತೆ ಕುಂಟೆಬಿಲ್ಲೆ ಆಟಕ್ಕಿಳಿಯುತ್ತಾಳೆ. ಇದಾದ 5 ವರ್ಷದ ಮೇಲೆ ಬಾಲಕಿ ಸುಕ್ರಿ ಮೈನೆರೆಯುತ್ತಾಳೆ. 1 ವರ್ಷದ ನಂತರ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆದರೆ ಆ ಮಗು 15 ದಿನಗಳಲ್ಲೇ ತೀರಿ ಹೋಗುತ್ತದೆ. ಇದಾದ ಕೆಲವೇ ದಿನಗಳಲ್ಲಿ ವಿಧವೆಯೂ ಆಗುತ್ತಾಳೆ ಸುಕ್ರಜ್ಜಿ. ಜೀವನ ಹಿಂಗೆ ದುಡ್ದೇ ನಡೆಸಿದ್ದವು. ಕಟ್ಟಿಗೆಗೆ ಹೋದೆ, ಕಟ್ಟಿಗೆಗೆ ಹೋಗಿ ಬಂದು ಕಟ್ಕೊಂಡು ಅಂಕೊಲೆಗೆ ಹೋದೆ. ಆಮೇಲೆ ಎಲ್ಲಾದರೂ ಒಂದು ಚಚಿ ನಡುಕ್ಕೆ, ಗೊಬ್ಬರ ಹೊರೋಕ್ಕೆ, ಕಳೆ ತಗೋಕ್ಕೆ, ಪುತ್ರಿ ಬಡೋಕ್ಕೆ, ಏನಾದರೂ ಶೇಂಗಾ ಕೀಳೋಕ್ಕೆ, ಶೇಂಗಾ ಒಳಗೆ ಗೊಬ್ಬರ ಹೊರೋಕ್ಕೆ, ಇಂಥವೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾರೆ. ಸುಕ್ರಜ್ಜಿ ಹಾಡುಗಳನ್ನು ಕಲ್ತಿದ್ದು ಹೇಗೆ ಗೊತ್ತಾ? ಸುಕ್ರಿ ಆಟ ಆಡುವಾಗ ಬಿದ್ದರೂ ಹಾಡುವರು, ಊಟ ಮಾಡದಿದ್ದರೂ ಹಾಡುವರು. ಹೀಗೆ ಅಜ್ಜಿ ಮತ್ತು ಅವ್ವನ ಹಾಡುಗಳು ಸುಕ್ರಿಯನ್ನ ಆಕರ್ಷಣೆಗೆ ಒಳಪಡಿಸಿತ್ತು. ಸುಕ್ರಿ ಬಾಲ್ಯದಲ್ಲಿಯೇ ಆಸಕ್ತಿ ವಹಿಸಿ ಹಾಡಲು ಪ್ರಾರಂಭಿಸಿದಳು. ಹಾಡಲು ಮನಸ್ಸು ಮಾಡಿದರೆ ಸಾಕು, ಆ ಸಂದರ್ಭಕ್ಕೆ ತಕ್ಕಂತೆ ನಾಲಿಗೆಯಿಂದ ಹಾಡುಗಳು ಹೊರಹೊಮ್ಮುತ್ತಿದ್ದವು. ಒಮ್ಮೊಮ್ಮೆ ಯೋಚನೆ ಮಾಡುತ್ತಿದ್ದಳಂತೆ ತಾನು ಹೇಗೆ ಹಾಡು ಹೇಳಿದೆ ಎಂದು. ಆದರೆ ಇಂತಹ ಹಾಡುಗಳೇ ಇಂದು ಸುಕ್ರಿ ಬೊಮ್ಮಗೌಡ ಅವರಿಗೆ ಪದ್ಮಶ್ರೀ ತಂದುಕೊಟ್ಟಿದೆ. ಯಾವ ಸಂದರ್ಭದಲ್ಲಾದರೂ ಸಂದರ್ಭಕ್ಕೆ ತಕ್ಕಂತೆ ಸ್ಥಳದಲ್ಲಿಯೇ ಹಾಡಬಲ್ಲವರಾಗಿದ್ದರು ಸುಕ್ರಜ್ಜಿ. ಒಳ್ಳಿಗೆ ಮತ್ತವದೆ ಮನೆಗೆ ನೆಂಟರೆ ಬಂದು ನೋಡವ್ವಲಿವರ ಮನೆ ಕೆಲಿಯೋ ಮನೆಗೆ ಬಂದವ ಇವರ ನೋಡವ್ವಲಿವರ ಮನೆ ತಿರಿ ಇದ್ದೆಲ್ಲ ಚಿರಿಯೋ ನನಮೆಂದೆ ದಾನಿ ಬೆಳೆಯಲು. ಶುಭ ಸಮಾರಂಭಗಳಲ್ಲಿ ಇವರ ಹಾಡು ಶುಭಶಕುನ ಎಂದೇ ಭಾವನೆ ಇದೆ. ಹಾಗಾಗಿಯೇ ಕೆಲವರು ಇವರನ್ನು ಹಾಡು ಹೇಳಲು ಕರೆಯುತ್ತಿದ್ದರಂತೆ. ಸುಕ್ರಜ್ಜಿಯ ಹಾಡನ್ನು ಗಮನಿಸಿ ಆಕಾಶವಾಣಿಯಲ್ಲಿ ಹಾಡಲು ಅವಕಾಶ ಮಾಡಿಕೊಟ್ಟವರು ಸಾಹಿತಿ ವಿಷ್ಣು ನಾಯಕ್ ಅವರು. ಆಕಾಶವಾಣಿಯಲ್ಲಿ ಹಾಡಲು ಬಂದಾಗ ಹಿಂಜರಿಕೆ ಕೂಡ ಇತ್ತಂತೆ. ಪ್ರಾರಂಭದಲ್ಲಿ ಹೆದರಿಕೆಗೆ 1-2 ಬಾರಿ ತಪ್ಪಾಗಿ ಸ್ವರ ಜೋಡಿಸಿದ್ದರಂತೆ. ಆಗ ವಿಷ್ಣು ನಾಯಕ್ ಅವರು, ಸುಕ್ರಜ್ಜಿ, ನೀನು ಆಕಾಶವಾಣಿಯವರು ನಿನ್ನ ಧ್ವನಿಯನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಅಂಜಿಕೆ ಬಿಡು. ನೀನು ಎಂದಿನಂತೆ ಬೇರೆ ಕಡೆ ಹಾಡುವಂತೆ ಅಂತರಾಳದಿಂದ ನಿರ್ಭಯಳಾಗಿ ಹಾಡು ಎಂದು ಪ್ರೋತ್ಸಾಹಿಸಿದ್ದರು. ನಂತರ ಒಮ್ಮೆ ಕಣ್ಣು ಮುಚ್ಚಿ ಹಾಡಲು ಪ್ರಾರಂಭಿಸಿದ ಮೇಲೆ ಆತಂಕವೆಲ್ಲ ದೂರವಾಯಿತಂತೆ. ರೇಡಿಯೋ ಹಾಡೇ ತನ್ನ ಯಶಸ್ಸಿಗೆ ಕಾರಣವಾಯಿತು ಎಂದು ಸುಕ್ರಜ್ಜಿ ಹೇಳಿಕೊಂಡಿದ್ದೂ ಉಂಟು. ಆ ನಂತರ
ದೇಶದೆಲ್ಲೆಡೆ ಹಲವು ರಾಜ್ಯಗಳಲ್ಲಿ ಹಾಡು ಹಾಡಿದ್ದಾರೆ ಜನಪದ ಕೋಗಿಲೆ ಸುಕ್ರಜ್ಜಿ. ನೆಗೆ ನೆಗೆಲಾಡುತ್ತೆ ಒಡನಡೆ ಮಡದಿ ತಂದೆ, ಎಡದಲೆ ನಿಲ್ಲಿಚೆ ಕಂಡೆ, ದೂರಿಂದ ಬಂದ ಮಗನಿಗೆ ಕಣ್ಣು ಬೀಳುವುದಂದೆ, ದಿಟ್ಟಿ ಬೀಳುವುದಂದೆ. 80 ರಜವತ್ತಿ ಕಚ್ಚಿದು ನಿಮ್ಮ ತಾಯೇ, ಚಾಲಿ ಮರಿಯಲ್ಲೇ ತರುವಾದೋಚು. ಅಷ್ಟೇ ಅಲ್ಲ, ಸುಕ್ರಜ್ಜಿ ಸಾರಾಯಿ ವಿರೋಧಿ ಹೋರಾಟಕ್ಕೂ ಇಳಿದಿದ್ದರು. ಇವರು ಈ ಹೋರಾಟಕ್ಕಿಳಿಯಲು ಕಾರಣ, ಮಕ್ಕಳಿಲ್ಲದ ಸುಕ್ರಜ್ಜಿ ತನ್ನ ತಮ್ಮನ ಮಗನನ್ನೇ ದತ್ತು ಪಡೆದುಕೊಂಡಿದ್ದಳು. ಆದರೆ ಆತ ಸಾರಾಯಿ ಚಟಕ್ಕೆ ಬಿದ್ದು ಬಲಿಯಾದ. ತನ್ನ ಮಗನನ್ನು ಸರಾಯಿಯಿಂದ ವಿಮುಕ್ತಗೊಳಿಸಲು ಎಷ್ಟೇ ಪ್ರಯತ್ನಿಸಿದ್ದರೂ ಆಗಲೇ ಇಲ್ಲ. ಇದರಿಂದಾಗಿ ಸುಕ್ರಿ ತನ್ನ ಸಾಕು ಮಗನನ್ನ ಕಳೆದುಕೊಳ್ಳಬೇಕಾಗಿ ಬಂತು. ಅದು ಸುಕ್ರಜ್ಜಿಗೆ ಅತ್ಯಂತ ನೋವನ್ನು ಕೊಟ್ಟಿತ್ತು. ತನ್ನಂತ ತಾಯಿಗೆ ಆದ ನೋವು ಬೇರೆ ಯಾವ ತಾಯಿಗೂ ಆಗಬಾರದೆಂದು ಸಾರಾಯಿ ವಿರುದ್ಧ ಹೋರಾಟ ಮಾಡಿದ್ದರು ಈ ಸುಕ್ರಜ್ಜಿ. ಇದರಿಂದಾಗಿ ತಮ್ಮೂರಾದ ಬಡಿಗೇರಿಯನ್ನ ಸರಾಯಿ ಮುಕ್ತವನ್ನಾಗಿ ಮಾಡಿದ್ದರು. ಆದರೂ ಕೆಲವರು ಬೇರೆ ಕಡೆಯಿಂದ ತಂದು ಸರಾಯಿ ಸೇವನೆ ಮಾಡುತ್ತಿದ್ದರು. ಇದರಿಂದ ಇಂದಿನ ಯುವ ಸಮುದಾಯ ನಮ್ಮ ಕಣ್ಮುಂದೆ ಕಣ್ಮರೆಯಾಗುತ್ತಿದೆ ಎಂದು ಅತೀವ ದುಃಖವನ್ನು ವ್ಯಕ್ತಪಡಿಸಿದ್ದರು ಸುಕ್ರಜ್ಜಿ. ತಾನೇನಾದರೂ ಶಿಕ್ಷಣ ಪಡೆದಿದ್ದರೆ ಜಾನಪದ ಹಾಡುಗಳನ್ನು ಪುಸ್ತಕ ಮಾಡಿ ಸಮಾಜಕ್ಕೆ ಪರಿಚಯಿಸುತ್ತಿದ್ದೆ. ಜನಪದ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ತಿಳಿಸುವ ಮಹದಾಸೆಗೆ ಕೈ ಹಾಕುತ್ತಿದ್ದರಂತೆ ಸುಕ್ರಜ್ಜಿ. ಆಧುನಿಕತೆಯ ಇಂದಿನ ದಿನಗಳಲ್ಲಿ ಹಾಲಕ್ಕಿ ಸಮಾಜದ ಯುವಜನರಲ್ಲಿ ಕೆಲವರಿಗೆ ಆಸಕ್ತಿ ಇದೆ, ಇನ್ನೂ ಕೆಲವರಿಗೆ ಕೀಳಿರಿಮೆ ಭಾವನೆ ಇದೆ. ನಮ್ಮಂಥ ಹಿರಿಯರ ಅನುಭವವನ್ನು ಪಡೆದುಕೊಂಡು ಈ ಸಂಸ್ಕೃತಿಯನ್ನು ಸಮಾಜಕ್ಕೆ ತಿಳಿಸಿಕೊಡಬೇಕಾದ ಅವಶ್ಯಕತೆಯೂ ಇದೆ ಎಂದಿದ್ದರು ಸುಕ್ರಜ್ಜಿ. ಮುಂದಿನ ಆಲೋಚನೆ ಯಾವಾಗೂ ಉಳಿಬೇಕು ನಮ್ಮ ತರ್ವ ಅಂದರೆ, ಯಾಕೆಂದರೆ ಇದು ಯಾರು ಮಾಡಿತ್ತಾ, ಶುಕ್ರಿ ಮಾಡಿತ್ತು, ಇಂಥದ್ರಲ್ಲಿ ಎಲ್ಲರೂ ಬೆಳೆಸ್ತೀರು ಅಂದರೆ ಜಾನಪದ ಲೋಕಕ್ಕೆ ತುಂಬಿರಬೇಕು ನಮ್ಮ ಕಣಜ ಅಂತ ಮಾಡೋದು, ಕಲಿಸೋದು, ಅದರಲ್ಲಿ ಒಳ್ಳೆ ಕಿಮ್ಮತ್ತು ತಗೊಂಬೋದು, ಒಳ್ಳೊಳ್ಳೆ ಪರಿಸ್ಥಿತಿ ತಗೊಂಬೋದು. ಇಂಥವೆಲ್ಲ ಕಲ್ತ್ಕೊಂಡು ಮಾಡಬೇಕು ಅಂತ ನಾನೇ ತಗೊಂಡ್ರಾಗ ಎಲ್ಲ ಕಲಾವಿದರು ತಗೊಳ್ಬೇಕು, ಎಲ್ಲ ಕಲಾವಿದರಿಗೂ ಆಗಬೇಕು. ಸುಕ್ರಿ ಬೊಮ್ಮಗೌಡರ ಜಾನಪದ ಹಾಡು, ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದು ಮಾತ್ರವಲ್ಲದೆ ವಿವಿಧ ಸಾಮಾಜಿಕ ಹೋರಾಟಗಳಲ್ಲಿಯೂ ಮುಂಚೂಣಿಯಲ್ಲಿದ್ದರು. ಇವರಲ್ಲಿದ್ದ ಸಾಮಾಜಿಕ ಕಳಕಳಿಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಸ್ಥಳೀಯ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ಸಂರಕ್ಷಿಸಿದ್ದಕ್ಕಾಗಿ 1988ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, 1999ರಲ್ಲಿ ಜನಪದ ಶ್ರೀ ಪ್ರಶಸ್ತಿ, 2006ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ನಾಡೋಜ ಪ್ರಶಸ್ತಿ, 2009ರಲ್ಲಿ ಸಂದೇಶ ಕಲಾ ಪ್ರಶಸ್ತಿ ಹಾಗೂ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ನೀಡುವ ವಾರ್ಷಿಕ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2017ರಲ್ಲಿ ಆದಿ ಚುಂಚನಗಿರಿ ಮಠದ ಚುಂಚಶ್ರೀ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಹ್ಯಾದ್ರಿ ಕನ್ನಡ ಸಂಘದ ಅಡಿಗ ಪ್ರಶಸ್ತಿ, ಮಾಧವ ಪ್ರಶಸ್ತಿ ಹಾಗೂ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು 2017ರಲ್ಲಿ ತಮ್ಮ ಮುಡಿಗೇರಿಸಿಕೊಂಡಿದ್ದರು ನಮ್ಮೆಲ್ಲರ ಪ್ರೀತಿಯ ಸುಕ್ರಜ್ಜಿ. ಸುಕ್ರಜ್ಜಿ 5,000ಕ್ಕಿಂತಲೂ ಹೆಚ್ಚು ಹಾಲಕ್ಕೆ ಹಾಡುಗಳನ್ನು ನಿರರ್ಗಳವಾಗಿ ಹಾಡಬಲ್ಲವರಾಗಿದ್ದರು. ಸಂದರ್ಭಕ್ಕೆ ತಕ್ಕಂತೆ ಕ್ಷಣದಲ್ಲೇ ಜನಪದ ಹಾಡುಗಳನ್ನು ಕಟ್ಟಿ ತಮ್ಮದೇ ಶೈಲಿಯಲ್ಲಿ ಆಡುತ್ತಿದ್ದಂಥ ಜನಪದ ಕಣಿ, ಜನಪದ ಗಾನ ಕೋಗಿಲೆ, ಇದರ ಜೊತೆಗೆ ಇವರ ಸಾಮಾಜಿಕ ಮತ್ತು ಪರಿಸರ ಪರ ಹೋರಾಟ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಗಿಡವ ನೆಡವಲೇಬೇಕು, ಮರವೋ ತಿಗರಲೇಬೇಕು, ದಾರಿಗೊಂದು ನೆರಳು ಬೇಕೇ ಬೇಕಣ್ಣು, ದಾರಿಗೊಂದು ನೆರಳು ಬೇಕೇ ಬೇಕಣ್ಣು. ದೊಡ್ಡ ಶಾಲೆ ಕಟ್ಟಬೇಕು, ಶಾಲೆ ತುಂಬೆ ಮಕ್ಕಳ ಬೇಕು, ಶಾಲೆಗೊಬ್ಬ ಮಾಷದಾರ ಬೇಕೇ ಬೇಕಣ್ಣು, ಶಾಲೆಗೊಬ್ಬ ಮಾಷದಾರ ಬೇಕೇ ಬೇಕಣ್ಣು. ಇಂಥ ಸುಕ್ರಿ ಬೊಮ್ಮಗೌಡ ನಮ್ಮನ್ನೆಲ್ಲ ಅಗಲಿರುವುದು ಜಾನಪದ ಲೋಕಕ್ಕೆ ಹಾಗೂ ಕನ್ನಡಿಗರಿಗೆ ತುಂಬಲಾರದ ನಷ್ಟ. ಸುಕ್ರಜ್ಜಿಯ ಅಂತಿಮ ವಿಧಿವಿಧಾನದ ಅಂತ್ಯಕ್ರಿಯೆ ಅಂಕೋಲಾ ತಾಲೂಕಿನ ಬಡಿಗೇರಿಯಲ್ಲಿಯೇ ಗುರುವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಉತ್ತರ ಕನ್ನಡ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಅನೇಕ ಗಣ್ಯರು ಹಾಗೂ ಸರ್ಕಾರದ ಪ್ರತಿನಿಧಿಗಳು ಸುಕ್ರಿ ಬೊಮ್ಮಗೌಡ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಸುಕ್ರಜ್ಜಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ವಿಶ್ವ ಪ್ಲಸ್ ಟಿವಿ ಆಶಿಸುತ್ತದೆ. ನಮ್ಮ ಹಾಲಕ್ಕಿ ಜನಕ್ಕಂತೂ ಭಾಳ ಗುಡಕಟ್ಟ ಜನಕ್ಕೆ ಭಾಳಷ್ಟು ನಮ್ಮ ಅತಿ ಆಶಾಗೆ ಇವರು, ಯಾಕೆಂದ್ರೆ ನಮ್ಮ ಎಷ್ಟಿಗೆ ಸೇರ್ತೀನಲ್ಲ ಅಂತ.
ಎಟ್ಟಿಗೆ ಸೇರಿಸ್ಬೇಕು. ಒಂದು ಅವರಿಗೊಂದು ಪ್ರತಿಷ್ಠೆ ಪಂಗಡ ಮಾಡಬೇಕು. ಅವ್ರ ಕಡೆಯಿಂದ ಒಂದು ನಮಗೆ ಪತ್ರಿಕೆ ಬರಬೇಕು. ನಮ್ಮ ಜನ ಎಲ್ಲ ಆಗಬೇಕು ಅಂತ ನಾವು ಈಗೂ ಹೋರಾಟ ಮಾಡ್ತೇವೋ. ನಮಸ್ಕಾರ. ವಿಶ್ವ ಪ್ಲಸ್ ಟಿವಿ ಬೆಂಗಳೂರು.